ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಇನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಪಾಲ್ಬಾವಿ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಕಟ್ಟಡ ಉದ್ಘಾಟನೆ, ಕಳಸಾರೋಹಣ, ಈ ಜಾತ್ರಾ ಮಹೋತ್ಸವದ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ಪಾದಯಾತ್ರೆಯ ಪ್ರವರ್ತಕರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಪಂಚಮಸಾಲಿ ಪ್ರಥಮ ಜಗದ್ಗುರು ಪೀಠ ಕೂಡಲ ಸಂಗಮ ಇವರ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಪರಮ ಪೂಜ್ಯ ಶರಣಪ್ಪ ಪೂಜ್ಯರ ದಿವ್ಯ ಚರಣಕ್ಕೆ ರಥವಸ್ತಕನಾಗಿ ನಮ್ಮ ನಾಡಿನ ಹಿಂದುತ್ವದ ಗಟ್ಟಿ ಧ್ವನಿಗಳು, ಪ್ರಖರ ವಾಗ್ಮಿಗಳು, ಪಂಚಮಸಾಲಿ ಸಮಾಜದ ನೇರ ನಿಷ್ಠುರ ನುಡಿಯ ಮುಖಂಡರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಶರಣೆಂದು, ಅದೇ ರೀತಿಯಾಗಿ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಪೆರೋಜರು ಕೂಡ ಶರಣೆಂದು, ಯುವ ವಾಗ್ಮಿಗಳು ಆತ್ಮೀಯರಾಗಿರ್ತಕ್ಕಂಥ ಲಕ್ಷ್ಮಣ್ ಯಡ್ರವರು ಕೂಡ ಶರಣೆಂದು, ಹಾರುಗೇರಿ ಪೊಲೀಸ್ ಸ್ಟೇಷನ್ PSI ಸಾಹೇಬರು ಆತ್ಮೀಯರಾಗಿರ್ತಕ್ಕಂಥ ಮಳಪ್ಪ ಪೂಜಾರಿ ಸರ್ ಕೂಡ ಶರಣೆಂದು, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಉಮರಾನ್ ಅವರು ಕೂಡ ಶರಣೆಂದು, ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಸುನಿಲ್ ಕಬೂರ್ ಅವರು ಕೂಡ ಶರಣೆಂದು, ಅವರಿವರೆನ್ನದೆ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಈಗ ತಾವೆಲ್ಲ ಯಾಕೆ ಕುಂತೀರಿ ಅಂದ್ರೆ ಸಮಯ 2:30 ಆಗ್ಯದ. ನಮ್ದು ಅಜ್ಜಾರದ ಮಾತು ಕೇಳಕ್ ಯಾರು ಕುಂತಿಲ್ಲ, ಗೌಡ್ರ ಮಾತು ಕೇಳಕ್ ಕುಂತೀರಿ ನೀವೆಲ್ಲ. ನಾವೇನ್ ಬಹಳ ಮಾತಾಡಕತ್ರ ಪರಿಸ್ಥಿತಿ ಗಂಭೀರ ಆಗ್ತದೆ. ಯಾಕ್ರಿ ನಿಂಗಪ್ಪಣ್ಣ? ಈಗ ನಮ್ಮ ಲಕ್ಷ್ಮಣ್ ಯಡ್ರಾವಿ ಅವ್ರು ಮಾತಾಡಿದ್ರು, ಸನಾತನ ಧರ್ಮ, ರಾಜಕಾರಣ, ರೈತ ಎಲ್ಲಾನು ರೌಂಡ್ ಹಾಕಿ ಬಂದ್ರು. ಬಂಧುಗಳೇ, ತಪ್ಪಿ ಮಾಡಿಕೊಳ್ಳುತ್ತೀನಿ. ನಾಡು ಭವ್ಯ ಭಾರತ, ಸನಾತನ ಧರ್ಮ ಅಂತಂದ ಬಂದಾಗ ನಾವೆಲ್ಲವನ್ನ ಬಿಟ್ಟು ಯಾವಾಗ ಒಕ್ಕಟ್ಟಾಗ್ತೀವಲ್ಲ ಅವಾಗ ಭಾರತವನ್ನು ಕಟ್ಲಿಕ್ಕೆ ಸಾಧ್ಯ. ನಾವು ಬರೇ ಒಳಗ ಜಾತಿ, ಮತ, ಪಂಥ, ಧರ್ಮ ಇದೆಲ್ಲವನ್ನ ಸೇರಿಸ್ಕೊಂಡು ಇವತ್ತು ಬಾಂಗ್ಲಾದೊಳಗೆ ಏನಾಗ್ಲಿಕ್ಕತ್ತದ ನೋಡ್ರಿ. ಒಬ್ಬ ತಾಯಿಯನ್ನ ಅತ್ಯಾಚಾರ ಮಾಡಿ ಪೆಟ್ರೋಲ್ ಸುರಿದು ಕಂಬಕ್ ಕಟ್ಟಿ ಬೆಂಕಿ ಹಚ್ಚುವಂತ ಧರ್ಮ ಬಾಂಗ್ಲಾದೊಳಗೆ ಜೀವಂತದ. ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕನನ್ನ ರಸ್ತೆ ಮೇಲೆ ಮಲಗಿಸಿ ದಪ್ಪ ಕಲ್ಲಿನಿಂದ ಜಜ್ಜಿಕ್ಕೊಳ್ತಕ್ಕಂತ ಧರ್ಮ ಅಲ್ಲದ. ಆದ್ರ ನನ್ನ ಭಾರತದೊಳಗೆ ಎಂತ ಧರ್ಮದ ಅಂದ್ರ ಜ್ಞಾನಿಗಳು, ಸಂತರು, ಶರಣರು, ಸೂಫಿಗಳು, ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರು, ಜೈನೇತಿ ಮುನಿ ಮಹಾರಾಜರು, ಜಗದ್ಗುರುಗಳು ಇಲ್ಲಿ ಜನ್ಮವನ್ನು ಎತ್ಯಾರ ಅಂತೇಳಿ ಈ ಮಣ್ಣನ್ನು ನೋಡಿ ಹೊರಗೆ ಪೂಜೆ ಮಾಡ್ಲಿಕ್ಕೆ ಇಂಥ ಧರ್ಮ ನಂದೋದು. ರವೀಂದ್ರನಾಥ್ ಟ್ಯಾಗೋರ್ ಅಂತೇಳಿ ರಾಷ್ಟ್ರ ಸಂತರು ಇಂಗ್ಲೆಂಡ್ ದೇಶಕ್ಕೆ ಒಂದು ಸಾರಿ ಅವ್ರನ್ನ ಸ್ವಾಗತ ಮಾಡ್ಕೋಬೇಕಂತೇಳಿ ಇಂಗ್ಲೆಂಡ್ನವ್ರು ಸ್ವಾಗತ ಮಾಡ್ಕೊಂತಾರ. ಎಷ್ಟು ಸರಳ ವ್ಯಕ್ತಿಗಳಿದ್ರು ಅಂತಂದ್ರ ಸಾಮಾನ್ಯವಾಗಿ ಹೋಗಿ ನಿಂತಾಗ ಇಂಗ್ಲೆಂಡ್ ದೇಶದವ್ರು, ಲಂಡನ್ದವ್ರು 12-13 ವರ್ಷದ ಪುಟ್ಟ ಬಾಲಕಿಯ ಕೈಯೊಳಗ ಒಂದು ಗುಲಾಬಿ ಹೂವನ್ನ ಕೊಟ್ಟು ರವೀಂದ್ರನಾಥ್ ಟ್ಯಾಗೋರನ್ನ ಸ್ವಾಗತ ಮಾಡ್ಕೊಳಿಕ್ ಮುಂದೆ ನಿಲ್ಲಿಸ್ತಾರ. ಆ ಮಗು ಏನ್ ಹೇಳ್ತದಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅನ್ನು ನೋಡಿ, ವೆಲ್ಕಮ್ ಟು ಇಂಗ್ಲೆಂಡ್, ಐ ಲವ್ ಮೈ ಇಂಡಿಯಾ ಅಂತ ಹೇಳ್ತಾರೆ. ಈ ಶಬ್ದವನ್ನ ಕೇಳಿ ರವೀಂದ್ರನಾಥ್ ಟ್ಯಾಗೋರ್ ಅಂತಾರ, ಈ ಮಗುವಿಗೆ ಇಲ್ಲಿರ್ತಕ್ಕಂಥ ಜನ ಕಲಿಸಿ ಗುಲಾಬಿ ಕೊಟ್ಟಾರ, ಕೇಳೋಣಂತ ಕೇಳ್ತಾರ. ಈ ಮಾತನ್ನ ನೀನ್ ಹೇಳಿದೆ ಯಾರೋ ಹೇಳ್ಯಾರ ಅಂತ ಕೇಳ್ತಾರ. ಇಲ್ಲ ಪೂಜ್ಯರೇ ನಾನ ಹೇಳಿನಿ ಅಂತಂದಾಗ ವೆಲ್ಕಮ್ ಟು ಇಂಗ್ಲೆಂಡ್ ಅಂದ್ರೆ ನಿನ್ನ ದೇಶಕ್ಕೆ ಸ್ವಾಗತ ಮಾಡ್ಕೊಂಡೆ, ಆದ್ರ ಐ ಲವ್ ಮೈ ಇಂಡಿಯಾ ಅಂದಲ್ಲ, ಭಾರತೀಯರನ್ನ ಪ್ರೀತಿಸ್ತೀನಿ ಅಂತ ಹೆಂಗ್ ಹೇಳಿದೆ ಅಂತಂದಾಗ ಆ ಪುಟ್ಟ 12-13 ವರ್ಷದ ಮಗು ಹೇಳ್ತದ, ಪೂಜ್ಯರೇ ನಾನು ಯಾಕೆ ಭಾರತವನ್ನ ಪೂಜಿಸ್ತೀನಿ ಅಂತ ಹೇಳಿನಿ ಅಂತಂದ್ರ ಭಾರತದೊಳಗಿರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯು ದೇವರನ್ನ ಪೂಜೆ ಮಾಡ್ತಾನೆ, ಅದಕ್ಕೆ ನಾನು ನಿಮ್ಮ ದೇಶವನ್ನು ಪೂಜೆ ಮಾಡ್ತೀನಿ. ನನ್ನ ಒಂದೇ ಮಾತು, ನಮ್ಮ ಬದುಕು, ನಮ್ಮ ಅಧಿಕಾರ, ನಮ್ಮ ಶ್ರೀಮಂತಿಕೆ ಇದೆಲ್ಲವೂ ಈ ಭಾರತ ಮಣ್ಣಿನ ವೈಭವೀಕರಣಕ್ಕಾಗಿ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬಳಕೆಯಾಗಬೇಕು. ಯಾಕೆ ಇದನ್ನ ಹೇಳಿನಿ ಅಂತಂದ್ರ ಸಿರಸಂಗಿ ಲಿಂಗರಾಜರ ಒಂದು ಘಟನೆ ನೆನಪು ಮಾಡ್ಕೊಳ್ತೀನಿ. ಬಹಳ ದೊಡ್ಡ ಬುಧಾನಿಗಳು, ಶಿಕ್ಷಣ ದಾನಿಗಳು ಒಂದ್ ಸಾರಿ ತಮ್ಮ ಮಾವಿನ ಹೊಲದೊಳಗ 4 ಎಕರೆ ಜಮೀನೊಳಗೆ ಮಲ್ಕೊಂಡೇ ಇರ್ತಾರ. ಮಾವಿನ ಗಿಡದ ಕೆಳಗ 10-11 ವರ್ಷದೊಳಗ ಮಾವಿನ ಗಿಡಕ್ಕೆ ಕಲ್ಲೆ ಸಿಟಿ ಇರ್ತದ. ಒಂದ್ ಕಲ್ಲು ಅಚಾನಕ್ ಆಗಿ ಗಿಡಕ್ಕೆ ಬಡದು ಸಿರಸಂಗಿ ಲಿಂಗರಾಜರ ತಲೆಗೆ ಬೆಳೀತದ, ರಕ್ತ ಚಿಮುಲಿಕ್ಕತ್ತು. ಅವಾಗೆಲ್ಲ ಆಳ ಮನುಷ್ಯರ ಮಗುವನ್ನ ಹಿಡ್ಕೊಂಡು ಬಂದು ಹೊಡಿಲಿಕ್ಕೆ ಹೋಗ್ತಾರ, ಹೊಡಿಬೇಡಿ ಅಂತಾರ. ಅವ್ರ ತಂದೆ ತಾಯಿ ಏನ್ ಕರ್ಸ್ರಿ ಅಂತ ಸಿರಸಂಗಿ ಲಿಂಗರಾಜ್ ಹೇಳ್ತಾರ. ತಂದೆ ತೀರ್ಕೊಂಡ್ರಪ್ಪ, ತಾಯಿ ಅಂತ ಕರ್ಕೊಂಡ್ ಬಂದು ನಿಲ್ಲಿಸ್ತಾರ. ಅವಾಗ ಸಿರಸಂಗಿ ಲಿಂಗರಾಜ್ ಹೇಳ್ತಾರ,
ಮಾತನಾಡದೆ ಇರ್ತಕ್ಕಂತ ಮಾವಿನ ಗಿಡಕ್ಕೆ ಕಲ್ಲು ಹೋಗದ್ರ ಸಿಹಿಯಾದ ಹಣ್ಣು ಕೊಡ್ತದ. ಅರಿತವರು ನುರಿತವರು ಬಲ್ಲವರು ಜ್ಞಾನಿಗಳಾಗಿರ್ತಕ್ಕಂತ ಮಾನವ ಜನ್ಮಕ್ಕೆ ನಾವು ಬಂದೀವಿ. ಮಗು ತಿಳಿಲಾರ್ದ ಕಲ್ಲು ಹೋಗದ ಅಚಾನಕ್ ಆಗಿ ನನಗೆ ಹೊಡೆದ ರಕ್ಷೆ ಮೇಲಲ್ಲ, ಈ ಮಲ್ಕೊಂಡಿರ್ತಕ್ಕಂತ 4 ಎಕರೆ ಮಾವಿನ ಗಿಡ ತೋಟವನ್ನ ಹುಡುಗನ ಹೆಸರಲ್ಲಿ ಬರೆದ್ ಬಿಡ್ರಿ ಅಂತ ಹೇಳ್ತಾರೆ. 1000 ಎಕರೆ ಭೂಮಿ ಇದ್ರು ಇಲ್ಲಿ ಉಳಿಯಂಗಿಲ್ಲ, ಬಹಳ ದೊಡ್ಡ ಸ್ಥಾನದೊಳಗ ಮಠಾಧೀಶರದಿ ಅಂದ್ರೂ ಉಳಿಯಂಗಿಲ್ಲ, ಹೊರದೇಶದೊಳಗ ಹಣ ಇಟ್ಟಿ ಅಂದ್ರೂ ಉಳಿಯಂಗಿಲ್ಲ, ಬಂಗಾರದ ಕಿರೀಟ ಹಾಕೊಂಡು ಅಂದ್ರೂ ಉಳಿಯಂಗಿಲ್ಲ. ಕೋವಿಡ್ದೊಳಗು ವೀರಭದ್ರೇಶ್ವರ ನಮ್ಮನ್ನು ಉಳಿಸ್ಯಾನ ಅಂತಂದ್ರ ಜನರ ಕಣ್ಣೀರು ಒರೆಸೋ ಸಲುವಾಗಿ. ಅದಕ್ಕ ಸಿದ್ದೇಶ್ವರ ಸ್ವಾಮಿಗಳೊಂದು ಮಾತು ಹೇಳ್ಯಾರ, ನಮ್ಮ ಬದುಕು ನಮ್ಮ ಆಯುಷ್ಯ ಪ್ರತೀಕ್ಷಣ ಎದಕ್ಕೆ ಬಳಕೆ ಆಗಬೇಕು ಅಂತಂದ್ರ ಈ ಸಮಸ್ತ ಭಾರತೀಯರ ಬದುಕನ್ನು ಹಸನು ಮಾಡ್ಲಿಕ್ಕೆ ಕಣ್ಣೀರು ಒರೆಸೋ ಸಲುವಾಗಿ ಬಳಕೆ ಆಗಬೇಕಂತ ಹೇಳ್ಯಾರ. ನಾನು ಬಹಳ ವಿಷಯ ಅದಕ್ಕೆ ಹೋಗಂಗಿಲ್ಲ. ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರು, ಚೆನ್ನಮ್ಮ, ಬಸವಣ್ಣ ಇವರೆಲ್ಲರ ಹೆಸರನ್ನ ನಾವು ಯಾಕೆ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ? ಇವರೆಲ್ಲ ಸಮಾಜಕ್ಕಾಗಿ ಬದುಕ್ಯಾರಂತ ಸ್ಮರಣೆ ಮಾಡ್ಕೊಳಕತ್ತೀವಿ. ಸಂಗೊಳ್ಳಿ ರಾಯಣ್ಣ ಕೊನೆಗಾಲದೊಳಗ ನಿನ್ನ ಎಲ್ಲಿ ಗಲ್ಲಿ ಹಾಕಬೇಕು ಅಂತಂದಾಗ ನಂದಗಡದೊಳಗೆ ಹಾಕ್ರಿ ಅಂತ ಹೇಳ್ದ. ಯಾಕಂಗ ಹೇಳ್ದ ಅಂತಂದ್ರ ಸ್ವತಃ ಚೆನ್ನಮ್ಮನ ಸಂಸ್ಥಾನವನ್ನು ಸ್ವತಂತ್ರ ಮಾಡುವ ಸಂದರ್ಭದೊಳಗೆ ಆಳು ಕಾಳು ಹಣ ಸಂಗ್ರಹ ಮಾಡುವಾಗ ನಂದಗಡದ ಭೂಮಿ ಒಳಗೆ ಹೋದಾಗ ಒಬ್ಬ ಮುತ್ತೈದೆ ಹೆಣ್ಮಗಳು ತುಂಬಿದ ಕೊಡ ತಗೊಂಡು ಬರ್ತಿರ್ತಾಳ. ರಾಯಣ್ಣನನ್ನ ನೋಡಿದ ತಕ್ಷಣ ಕೊರಳಗಿರ್ತಕ್ಕಂತ ಬಂಗಾರದ ಮಂಗಲ್ಯ ಸರವನ್ನ ಕಿತ್ತು ರಾಯಣ್ಣ ಕೈ ಒಳಗೆ ಕೊಡ್ತಾಳ. ಅವಾಗ ರಾಯಣ್ಣ ಕಣ್ಣೀರ್ ಹಾಕಿ ಹೇಳ್ತಾನ, ತಾಯಿ ಮಾಂಗಲ್ಯ ಕೊಟ್ಟ ನಿನ್ನ ಸುಮಂಗ್ಲಿ ಹೋಗ್ತದ ಅಂತ. ಅವಾಗ ತಾಯಿ ಹೇಳ್ತಾಳ, ರಾಯಣ್ಣ ನನ್ನ ಸುಮಂಗ್ಲಿ ಹೋಗಂಗಿಲ್ಲ, ಮನೆಗೆ ಹೋಗಿ ನನ್ನ ಗಂಡನ ಕಡೆ ಅರಿಶಿನ ಬೇರ್ ಕಟ್ಕೊಂತೀನಿ. ಆದ್ರೆ ಈ ಮಾಂಗಲ್ಯ ಬಂಗಾರ ಸರ ನಿನ್ನ ಕೈ ಒಳಗೆ ಕಟ್ಟ ಇದನ್ನು ಮಾರಾಟ ಮಾಡಿ ಬಂದ ಹಣದವರು ಆಳು ಕಾಳು ಸೈನಿಕರ ಸಂಗ್ರಹ ಮಾಡಿ ಚೆನ್ನಮ್ಮನ ನಾಡು ಸ್ವತಂತ್ರ ಮಾಡಿದಿ ಅಂತಂದ್ರ ಇಡೀ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗ್ತಾರ ಎಲ್ಲ ತಗೋ ಅಂತ ಹೇಳಿ ಕೈ ಹಾಕೋ. ಅದಕ್ಕಾಗಿ ರಾಯಣ್ಣ ಇವತ್ತು ಸ್ಮರಣೆ ಒಳಗದ. ಇಲ್ಲೇ ನಮ್ಮ ದಾವಣಗೆರೆ ಭಾಗದೊಳಗೆ ನಡೆದ ವ್ಯಕ್ತಿ ಒಬ್ಬ ತಾಯಿ 3 ಜನ ಮಕ್ಕಳಿದ್ದು ಮಿಲಿಟರಿ ಕಳ್ಸಿರ್ತಾರ. ಮೊದಲನೇ ಮಗ ಯುದ್ಧದೊಳಗೆ ಸತ್ ಶರೀರ ಬರ್ತದ, ತಾಯಿ ಕಣ್ಣೀರ್ ಹಾಕೋದಿಲ್ಲ. 2ನೇ ಮಗ ಮಿಲಿಟರಿ ಒಳಗೆ ಸತ್ತ ಮನಿಗೆ ಶರೀರ ಬರ್ತದ, ಅವಾಗ ಕಣ್ಣೀರ್ ಹಾಕೋದಿಲ್ಲ. ಆದ್ರೆ ಕೊನೆ ಮಗ ಸತ್ತು ಯಾವಾಗ ಶರೀರ ಬರ್ತದಲ್ಲ ಮನೆ ಮುಂದೆ ಇಡ್ತಾರ, ಲಕ್ಷಾಂತರ ಜನ ಸೇರಿರ್ತಾರ, ರಾಜಕೀಯ ಮುಖಂಡರು ಮಠಾಧೀಶರು ಎಲ್ಲರೂ ವೇದಿಕೆ ಮ್ಯಾಗ ಕುಂತಿರ್ತಾರ, ತಾಯಿ ಕಣ್ಣೀರ್ ಹಾಕ್ತಾ ಇರ್ತಾರ. ಅವಾಗ ಮಹಾತ್ಮರು ಕೇಳ್ತಾರ, ತಾಯಿ 2 ಮಕ್ಕಳು ಮಿಲಿಟರಿ ಒಳಗ ಸತ್ತಾಗ ಒಂದು ಹನಿ ಕಣ್ಣೀರ್ ಹಾಕ್ಲಿಲ್ಲ, ಆದ್ರೆ ಕೊನೆ ಮಗ ಸತ್ತಾಗ ಯಾಕೆ ಕಣ್ಣೀರ್ ಹಾಕಾಕತ್ತಿ ಅಂತಂದಾಗ ತಾಯಿ ಹೇಳ್ತಾಳ, ಹಂಗಲ್ರಿಯಪ್ಪ, ಮೊದಲನೇ ಮಗ ಸತ್ತಾಗ ಹಿಂದ ನೋಡಿದ 2ನೇ ಮಗ ಇದ್ದ, ದೇಶ ಸೇವಾ ಕಳಿಸಿದೆ. 2ನೇ ಮಗ ಸತ್ತು ಶರೀರ ಮನೆಗೆ ಬಂತು, ಹಿಂದ ನೋಡಿದ 3ನೇ ಮಗ ಇದ್ದ, ಅವನನ್ನ ಮಿಲಿಟರಿ ಕಳಿಸಿದೆ. ಆದ್ರೆ 1999 ಕಾರ್ಗಿಲ್ ಯುದ್ಧದೊಳಗೆ ಸತ್ತ ಶರೀರ ಮನೆಗೆ ಬಂದೈತಿಯಪ್ಪ, ಇನ್ನು ಮ್ಯಾಗ ದೇಶ ಸೇವಾ ಮಾಡಕ್ ಮಕ್ಕಳನ್ನ ಕಳಿಸ್ಬೇಕಲ್ಲ, ಹಿಂದ ನೋಡಿದ ಯಾವ ಮಕ್ಕಳಿಲ್ಲಪ್ಪ, ಅದಕ್ಕಾಗಿ ಕಣ್ಣೀರ್ ಹಾಕಕತ್ತಿ. ಈ ದೇಶಕ್ಕಾಗಿ ಈ ನಾಡಿಗಾಗಿ ನಾವು ಯಾವಾಗ ಒಕ್ಕಟ್ಟಾಗ್ತೀವಲ್ಲ, ಸನಾತನ ಹಿಂದೂ ಧರ್ಮ ಅಂತ ಬಂದಾಗ, ಧರ್ಮದ ಚಿಂತನೆ ಅಂತ ಬಂದಾಗ, ದೇಶ ಅಂತ ಬಂದಾಗ ಎಲ್ಲವನ್ನ ದೂರ ಸರಿಸಿ ಯಾವಾಗ ನಾವು ಒಕ್ಕಟ್ಟಾಗ್ತೀವಲ್ಲ, ಮೊನ್ನೆ ಪ್ರಯಾಗರಾಜ್ ಕುಂಭಮೇಳ ಐತಲ್ಲ, 40 ಕೋಟಿ ನಾಗಾ ಸಾಧುಗಳು ಹೊರಗೆ ಬಂದ್ರು. ಒಂದು ದಿನ ನಮಗೆ ಭೇಟಿ ಆಗಂಗಿಲ್ಲ. ಒಬ್ಬರ ನಾಗಾ ಸಾಧುಗಳು ಇಂಟರ್ವ್ಯೂ ಮಾಡುವಾಗ ಹೇಳಿದ್ರು, ಈ ದೇಶಕ್ಕೆ ಏನಾದ್ರು ಆಪತ್ತು ಬಂತು ಅಂದ್ರೆ ಸೈನಿಕರ ಜೊತೆ ಈ ದೇಶದ ಮುಖಂಡರ ಜೊತೆ ನಾವು ಸಹಿತ ಬಂದು ಕಿಡಕ್ ಸಜ್ಜದೀವಿ ಅಂತ ಹೇಳಿದವರು. ಅದಕ್ಕೆ ದೇಶ ಎಷ್ಟು ಸುಭದ್ರದ, ಅದಕ್ಕೆ ಭಾರತವನ್ನ ಅಧ್ಯಾತ್ಮದ ತವರು ಮನಿ, ಜಗತ್ತಿನ ಜನನಿ ಅಂತ ಕರಿಬೇಕಾಗ್ಯದ. ನಾನು ಬಹಳ ಹೇಳಂಗಿಲ್ಲ, ಗೌಡ್ರ ಮಾತವೆಲ್ಲ ಕೇಳಬೇಕಾಗ್ಯದ. ಒಂದು ಮಾತನ್ನ ಹೇಳಂಗ ಮಾತು ಮುಗಿಸಿ ಮತ್ತೊಮ್ಮೆ ಬಂದಾಗ ಪ್ರವಚನ ಮಾಡು. ಯುವಕರು ಗಟ್ಟಿ ಆಗಬೇಕಾಗ್ಯದ. ಬರೀ ನಾವು ಸ್ವಾಮಿ ವಿವೇಕಾನಂದರು, ಬಸವಣ್ಣ, ಚೆನ್ನಮ್ಮ, APJ ಅಬ್ದುಲ್ ಕಲಾಮರು, ರಾಯಣ್ಣ ಹಿಂಗಿದ್ದ ಅಂತ ಹೇಳುದು ಬೇಡ. ಇವತ್ತ್ಯಾಕೆ ನಮ್ಮ ಮಕ್ಕಳಂಗ್ ತಯಾರಾಗ್ತಾ ಇಲ್ಲ? ಸಂಸ್ಕಾರದ ಕೊರತೆ ಆಗ್ಲಿಕ್ಕತ್ತದ, ಮಹಾತ್ಮರ ಆಶೀರ್ವಾದದ ಕೊರತೆ ಆಗ್ಲಿಕ್ಕತ್ತದ, ಜ್ಞಾನದ ಮಾತಿನ ಕೊರತೆ ಆಗ್ಲಿಕ್ಕತ್ತದ. ಗಟ್ಟಿ ಬಂತು ಅಂದ್ರ, ಧೈರ್ಯ ಬಂತು ಅಂದ್ರ ಏನಾದ್ರೂ ಎದುರಿಸ್ಲಿಕ್ಕೆ ಸಾಧ್ಯ ಅದ. ಒಂದ್ ಮಾತು ಹೇಳ್ತೀನಿ, ಪಾಲ್ಬಾವಿ ಅಂತ ಗ್ರಾಮದವರು ಬನ್ನಿ, ರಾಜ್ಯಸಭಾ ಸದಸ್ಯರು
ಹಿರಿಯ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡ್ತೀವಿ. ಬರ್ರಿ ಸರ್, ಮ್ಯಾಕ್ ಬರ್ರಿ. ಕೊನೆ ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ಪಾಲ್ಬಾವಿ ಅಂತ ಗ್ರಾಮದೊಳಗ ಮಧ್ಯರಾತ್ರಿ 12 ಗಂಟೆಗೆ ಒಂದು ಹುಲಿ ಬರ್ತದ. ಊರಿನ ಜನ ಎಲ್ಲ ಹೆದರ್ತಾರ. ಊರೊಳಗ ಬಹಳ ದೊಡ್ಡ ಶ್ರೀಮಂತ, ಬಹಳ ದೊಡ್ಡ ವ್ಯಕ್ತಿ ಇದ್ದ. 20 ವರ್ಷ ನಿಂಗಪ್ಪನ ಬಂದು ಪರ್ಮಿಷನ್ ಇತ್ತ ಅವನ ಕಡೆ, ಒಂದು ಇಲಿ ಸಹಿತ ಕೊಂದಿರ್ಲಿಲ್ಲ. ಮನಿಗೆ ಹೋದ, ಊರಾಗೆಲ್ಲ ಜನ ಹೆದರ್ತಾ ಇದ್ರು. ಹೆಂಡತಿ ಎದುರಿಗೆ ಹೋದ, ಗೋಡಿಗೆ ಹಾಕಿರ್ತಕ್ಕಂಥ ಬಂದೂಕ್ ತಗತ್ತಾ ಅಂದ. ಯಾಕಂದ್ರೆ ಹೆಂಡತಿ ಊರಾಗ ಹುಲಿ ಬಂದದ, ಕೊಲ್ಲಬೇಕಾಗ್ಯದಂದ. ಹೆಂಡತಿ ಇಷ್ಟು ಖುಷಿ ಆಗ್ತಾಳ, ನನ್ನ ಗಂಡ 20 ವರ್ಷ ಆತ ಒಂದು ಇಲಿ ಸಹಿತ ಕೊಂದಿಲ್ಲ, ಇವತ್ತು ಹುಲಿ ಕೊಲ್ತೀನಿ ಅಂತ ಖುಷಿಯಾಗಿ ಬಂದೂಕ್ ಕೊಡ್ತಾಳ. ನಿಂದ್ರಿ ಅಂದೊಳಗೆ ಒಳಗೆ ಹೋಗಿ ಆರತಿ ಇತ್ತಂದ ಸಿಂಧೂರ ಹಚ್ಚಿ ಆರತಿ ಮಾಡಿದ್ರು. ನೀ ಹುಲಿ ಕೊಂದವ, ಮೃಷ್ಟಾನ್ ಅಡಿಗೆ ಮಾಡ್ತೀನಿ, ನಾನು ನೀನು ಕೂಡ ಊಟ ಮಾಡೋಣ ಅಂದ್ರು. 8, 10, 12 ಗಂಟೆ ಆಗಿತ್ತು. 2 ಗಂಟೆ ಅಡಿಗೆ ಮಾಡಿದ್ರು ತಾಯಿ. ಬಹಳ ದೊಡ್ಡ ಮನೆ. ಅಡಿಗೆ ಮಾಡಿ ಗಂಡ ಬರೋ ದಾರಿ ಎದುರು ನೋಡ್ಬೇಕಂತೇಳಿ ದ್ವಾರ ಬಾಗಿಲಿಗೆ ಬಿಡ್ತಾಳ. ಬಹಳ ದೊಡ್ಡ ಮನಿ, ಬಹಳ ದೊಡ್ಡ ದ್ವಾರ ಬಾಗಿಲ. ಇವ ಹುಲಿ ಕೊಲ್ಲಕ್ ಕೊಂದೇ ಇಲ್ಲ, ಹೆಗಲಿಗೆ ಬಂದು ಹಾಕೊಂಡು ದ್ವಾರ ಬಾಗಿಲದೊಳಗ ನಿಂತಿದ್ವಿ. ಅವಾಗ ಹೆಂಡತಂತಾಳ, ಯಾಕ್ರಿ ಹುಲಿ ಕೊಲ್ಲಕ್ ಹೋಗಿಲ್ಲೇನ್ರಿ ಅಂತಂದಾಗ ಒಂದ, ಹುಲಿ ಏನೋ ಕೊಲ್ಲಬೇಕಂತ ಧೈರ್ಯದಿಂದ ಹೊಂಟಿದ್ದೆ, ಆದ್ರೆ ಎದುರು ಮನಿ ನಾಯಿ ನನ್ನ ಕೆಕ್ಕರಿಸಿ ನೋಡಕತ್ತೈತೆ, ಅದು ಹೋಗ್ಲಿ. ನಿಂಗಪ್ಪನ ಯಾವಾಗ ನಾವು ದೇಶ ಕಟ್ಟೋದು? ಗೌಡ್ರ ಗಟ್ಟಿತನಕ್ಕೆ ಯಾವಾಗ ನಾವು ಬೆಂಬಲಾಗಿ ನಿಲ್ಲೋದು? ಧರ್ಮ ಕಟ್ಟೋದು ಯಾವಾಗ? ಈ ನಮ್ಮ ಸನಾತನ ಧರ್ಮದೊಳಗೆ ತಾಯಿ, ನೀವು ಮನಸ್ಸು ಮಾಡಿದ್ರೆ ಬೇಕಾದ ಕಟ್ಟಬಹುದು. ಯಾವಾಗ ಈ ನಾಡಿನೊಳಗೆ ಪಕ್ಷಾತೀತ ಧರ್ಮಾತೀತವಾಗಿ ಹೇಳ್ತೀನಿ, ಯಾವಾಗ ಸರ್ಕಾರದ ಹಣ ತಗೊಂಡು ಅಕ್ಕಿ ತಗೊಂಡು ನಾವು ಬದುಕ್ತೀವಿ ಅಂತ ಸ್ವಾವಲಂಬಿ ಪರಾವಲಂಬಿ ಆಗಿದ್ವಿ ಅಂದ್ರೆ ಅವಾಗ ದೇಶ ಕಟ್ಟಕ್ ಸಾಧ್ಯ ಇಲ್ಲ. ಯಾವಾಗ ಚುನಾವಣೆ ಒಳಗೆ ರಾಜಕೀಯ ವ್ಯಕ್ತಿ ಕಡೆ ₹1 ತಗೊಳ್ಳಾರ್ದ ನಾ ಮತ ಹಾಕ್ತೀನಿ ಅಂತ ನಿಮ್ಗೆ ಯಾವಾಗ ಬರ್ತದ, ಅವಾಗ ಗೌಡ್ರ ಅಂತವ್ರೊಬ್ರು ಮುಖ್ಯಮಂತ್ರಿ ಆಗಕ್ ಸಾಧ್ಯ ಐತಿ. ಇಲ್ಲಾಂದ್ರೆ ಎಂದೂ ಸಾಧ್ಯ ಇಲ್ಲ. ಧರ್ಮ ಜೀವನ್ ತುಳಿಬೇಕು. ಒಬ್ಬ ಜಿಜಾಮಾತೆ ಮನಸ್ಸು ಮಾಡಿದಳು ಅಂತೇಳಿ ಶಿವಾಜಿ ಮಹಾರಾಜರು ತಯಾರಾಗಿರು. ಒಬ್ಬ ವಿದ್ಯಾವತಿ ತಾಯಿ ಮನಸ್ಸು ಮಾಡಿದಳು ಅಂತೇಳಿ ಭಗತ್ ಸಿಂಗ್ ತಯಾರಾದ. ನಾವ್ ಯಾವಾಗ ತಯಾರಾಗಬೇಕಂದ್ರೆ ಹೆಂಗ ಆಗಬೇಕಂತಾರೆ? ಏನ್ ನಡೆದದ್ರಿ? ಸರ್ಕಾರದೊಳಗೆ ಜಾತಿ ಸಮೀಕರಣ ನಡೆದ. ಇರೋದ 2 ಜಾತ್ರೆ ನಿಂಗಪ್ಪನ ಯಾವ ಅಂತಂದ್ರೆ ಯಾರೋ ಕೇಳಿದಾರಂತ, ಗಂಡು ಏನು ಅದು ಅಲ್ರಿ. ದುಡಿಯುವಂತವ್ರದ್ದು ಒಂದು ಜಾತಿ ಅದ, ದುಡ್ದಂತವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ ಅದ, ಮತ್ತೇನಿಲ್ಲ. ಮತ್ತೆ ಯಾಕೆ ಜಾತಿ ಸಮೀಕರಣ ಮಾಡೋದದ? ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲ ಬಂಧುಗಳು ನಿಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಂತೀನಿ, ಈ ಮೊಬೈಲ್ ಟಿವಿಯನ್ನು ದೂರ ಸರಿಸ್ರಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಜೊತೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಇಂಥ ಮಹಾತ್ಮರ ಆಶೀರ್ವಾದವನ್ನ, ನುಡಿಗಳನ್ನ ನಿಮ್ಮ ಮಕ್ಕಳ ಜ್ಞಾನಾಮೃತದೊಳಗೆ ತುಂಬ್ರಿ. ಮಕ್ಕಳಿಗೆ ಗಟ್ಟಿತನ ಕಲಿಸ್ರಿ, ಸಂಸ್ಕಾರ ಕಲಿಸ್ರಿ. ರಾಯಣ್ಣನಂಗ ತಯಾರು ಮಾಡಿದ್ರಿ ಅಂತಂದ್ರ, ವಿವೇಕಾನಂದರಂಗ ತಯಾರು ಮಾಡಿದ್ರಿ ಅಂತಂದ್ರ, ನಿಮ್ಮ ಮಕ್ಕಳನ್ನ ಚೆನ್ನಮ್ಮನಂಗ ತಯಾರು ಮಾಡಿದ್ರಿ ಅಂತಂದ್ರ ಅವಾಗ ಸದೃಢ ಭಾರತ ತಯಾರಾಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪದ ಕರ್ತ.